ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ ಎಂ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈ ಗೃಹಲಕ್ಷ್ಮಿ ಕುರಿತಾಗಿ ಮೇಲಿನ ಆರೋಪಗಳು ಕೇಳಿ ಬರ್ತಾನೆ ಇದ್ದಾವೆ. ಈ ಸಲ CAG ನೇರವಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿವರಣೆ ಕೇಳಿದ್ದಾರೆ. 225 ಕೋಟಿ ರೂಪಾಯಿ ವ್ಯವಹಾರ ಆಗ್ಯದ, ಅಕ್ರಮವಾಗಿ ಬಳಕೆ ಆಗ್ಯದ. ಅದರಿಂದ ಕ್ಲಿಯರೆನ್ಸ್ ಕೊಡ್ರಿ, ತನಿಖೆ ಮಾಡಿಸ್ರಿ ಅನ್ನುವಂಗೆ ಬಾಹಿರವಾಗಿ ಜಾಹೀರಾತು ಕೊಟ್ಟಿದ್ದಾಗಿರ್ಬೋದು. ಮುಂದೆ 10 ಲಕ್ಷ ಫಲಾನುಭವಿಗಳಿಗೆ ಬೇರೆ ಬೇರೆ ಖಾತೆಗಳು ಆಗಿರ್ಬೋದು. ಅದೇ ಕಾಲಕ್ಕೆ 1.8 ಲಕ್ಷ ಮೃತ ಫಲಾನುಭವಿಗಳ ಖಾತೆಗೆ ಜಮೆ ಮಾಡಿರೋ ಮೊತ್ತ ಸತ್ತವ್ರ ಖಾತೆಗೆ ಜಮೆ ಅದು ಹೆಂಗಾಯಿತು ಅನ್ನುವಂಥದ್ದಾಗಿರ್ಬೋದು. ಅದೇ ಕಾಲಕ್ಕೆ 19,020 ಫಲಾನುಭವಿಗಳ ಹೆಸರಿನಲ್ಲಿ ಕೆಲವೇ ಖಾತೆಗಳಿಗೆ ಪಾವತಿ ಮಾಡಬೇಕಾದ ಮೊತ್ತ 60.70 ಕೋಟಿ ರೂಪಾಯಿ ಕೆಲವೇ ಖಾತೆಗೆ ಹಾಕಿದ್ರಿ. ಆ್ಯಕ್ಚುಲಿ ಅದು 19,020 ಜನಕ್ಕೆ ಹೋಗಬೇಕಾಗಿತ್ತು. ಅದೇ ರೀತಿಯಾಗಿ ಏನಪ್ಪ 46.65 ಕೋಟಿ ರೂಪಾಯಿ ಫಲಾನುಭವಿ ಮತ್ತು ಬ್ಯಾಂಕ್ ಖಾತೆ ವಿವರಗಳು ಇಲ್ಲದೆ ಬಿಡುಗಡೆ ಮಾಡಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದೇನಿಲ್ಲ, ಅದ್ರ ಬಗ್ಗೆ ಯಾವುದು ವಿವರ ಇಲ್ಲ, ಆದ್ರೂ ನೀವು ಬಿಡುಗಡೆ ಮಾಡಿದರೆ ಏನು ಅಂತೇಳಿ ಈ ರೀತಿ ಇವತ್ತು CAG ಇದ್ದಿದ್ದು ಕೇಳಿದ ನಮ್ಮ ಸರ್ಕಾರಕ್ಕೆ, ಅಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಇದನ್ನೆಲ್ಲ ವಿವರಕ್ಕೆ ಕೊಡಪ್ಪ. ಇದು ವ್ಯವಹಾರ ಆಗ್ಯದ, ವ್ಯವಹಾರ ಏನಿದು, ಹೆಂಗೆ ಅಕ್ರಮ ಆಯ್ತು, 225 ಕೋಟಿ ಇದು ಒಂದು ಆಯಿತು. ಇನ್ನೊಂದು ಹಿಂದೆ ನಿಮಗೆ ಗೊತ್ತದ 2 ತಿಂಗಳ ರೆಗ್ಯುಲರ್ ಆಗಿ ದುಡ್ಡು ಹಾಕಲಾರ್ದ 5,000 ಕೋಟಿ ರೂಪಾಯಿ ನಡೆದಿದ್ದು. ಅವು ಎಲ್ಲಿ ಹೋದು ಇವತ್ತಿನವರೆಗೆ ತುರ್ತು ರಿಪೋರ್ಟ್ ಇಲ್ಲ ಅನ್ನುವಂಥ ಮಾತು. ಹೀಗಾಗಿ ಕಾಂಗ್ರೆಸ್ಗೂ ಸಹಿತ ಈ ಭ್ರಷ್ಟಾಚಾರದ ಆರೋಪ ಈ ಗೃಹಲಕ್ಷ್ಮಿ ಮೂಲಕ ಬರಲಿಕ್ಕೆ ಶುರು ಆಗಿಬಿಟ್ಟದ. ಇಲ್ಲಿ ಏನೇನು ಗದ್ದು ಆಗ್ತದೆ, ಸಹಜದ ಭಾಳ ದುಡ್ಡು ಹರಿದಾಡಿದಾಗ ಇಂಥವೆಲ್ಲ ಗದ್ದು ನಡೀತಾನೆ ಇರ್ತಾವೆ. ಯಾಕಂದ್ರೆ ಇವತ್ತು ನಮ್ಮ ರಾಜಕಾರಣಿಗಳಿಗೆ ಇವೆಲ್ಲ ಆರೋಪ ಇಲ್ಲಂದ್ರೆ ರಾಜಕಾರಣಿ ಅಲ್ಲೇನೋ ಅನ್ನುವಂಥ ಪರಿಸ್ಥಿತಿ ಬಂದುಬಿಟ್ಟದೆ ಇವತ್ತು. ಆ ನೆಲೆಯಲ್ಲಿ ವಿಚಾರ ಮಾಡಿದಾಗ ಇವತ್ತು ಇದೆಲ್ಲ ನಡೆದ ಕಾರಣ ಯಾರು? ಇವತ್ತು ಎಲ್ಲರೂ ಹೇಳ್ತಾರೆ, ಅಧಿಕಾರಿಗಳ ಮೇಲೆ ಹಾಕ್ತಾರೆ, ಅಧಿಕಾರಿಗಳು ರಾಜಕಾರಣಿಗಳ ಮೇಲೆ ಹಾಕ್ತಾರೆ, ನಾವೇನು ಮಾಡೋಣ್ರಿ ಮೇಲಿನವ್ರು ಹಂಗೆ ಹೇಳ್ತಾರೆ, ಹಿಂಗೆ ಹೇಳ್ತಾರೆ, ಮಾಡೋದು ಹೇಳ್ತಾರೆ. ಇಲ್ಲಿ ಭಾಳ ಮುಖ್ಯ ಅಂದರೆ 1.8 ಲಕ್ಷ ಮೃತ ಆದಂತಹ ಫಲಾನುಭವಿ ಬಗ್ಗೆ ಗೊತ್ತಾಗಲಿಲ್ಲ ಏನು ಅಂತ. ಆ ಸಂದರ್ಭದಲ್ಲೇ ಜೀವಂತಿದ್ದಂಥ ಅವ್ರ ಸಂಬಂಧಿಕರು ತೊಗೊಂಡ್ರು, ಹೆಂಗೆ ತೊಗೊಂಡ್ರು, ಏನು ಎಂತು ಅನ್ನೋವಂಥದ್ದು ಇವತ್ತೊಂದು ಮತ್ತೊಂದು ಪ್ರಶ್ನೆ ಮೂಡಲಿಕ್ಕತ್ತದ. ಹೀಗಾಗಿ ಇದನ್ನು ಆಯಾ ಯಾವ ವ್ಯಕ್ತಿ ಇದ್ದಾರೆ ಆ ವ್ಯಕ್ತಿಗೆ ನೇರವಾಗಿ ಇವತ್ತು ಹೆಂಗೆ ಈ ಒಂದು ಏನಪ್ಪ ಅಂತಂದ್ರೆ ರೇಷನ್ ರೇಷನ್ ಮಾಡಿಬಿಟ್ಟಿದಾರಲ್ಲ, ಅವರು ಹೋಗಿ ಹಬ್ಬಟ್ಟು ಒತ್ತಬೇಕು ಅಂದಾಗ ಬರುವಂಗೆ ಹಂಗೆ ಇವ್ರಿಗೇನು ಮಾಡ್ಬೋದಾ ಅನ್ನುವಂಥ ಮಾತನ್ನು ಅದೇನಲ್ಲ. ಇವೆಲ್ಲದಕ್ಕೂ ಯಾವುದೇ ರೀತಿ ಮಾಡಿದರೂ ಒಂದಿಷ್ಟಲ್ಲೇ ದೋಷಗಳು ಅಥವಾ ಮತ್ತೇನು ನಡೀತಾ ಇರುವುದು ನಾವು ನೋಡ್ತಾ ಇರ್ತೀವಿ. ಅದೇ ಕಾಲಕ್ಕೆ ಈ ನಮ್ಮ ಗೃಹಲಕ್ಷ್ಮಿ ವಿಷಯದಲ್ಲೇ ಸಹಜ ಹಣ ಮುಟ್ಟೋದಕ್ಕಾಗಿ ಗದ್ದಲಗಳು ಆಗಿದಾವೆ. ಇದನ್ನ ತನಿಖೆ ಮಾಡಿ ಯಾರು ಮಾಡಿದ್ರು ಅದನ್ನು ಏನು ಅಂತ ಹಿಡಿಯುವಂಥ. ಅದಕ್ಕೆ ಇತ್ತೀಚೆಗೆ ನಮ್ಮ ಮುಖ್ಯಮಂತ್ರಿ CM ನಮ್ಮ DK ಅವರು ಇಲ್ಲಪ್ಪ ಇದು ಯಾರೋ ಇಲ್ಲಿ ಫಲಾನುಭವಿಗಳ ಅಲ್ಲದವ್ರು ತೊಗೊಳ್ತಾ ಇದ್ದಾರೆ ಹಣವನ್ನು, ಅದು ನಾವು ಎನ್ಕ್ವೈರಿ ಮಾಡ್ತೀವಿ ಅಂತೇಳಿ ಪ್ರತಿ ಮನೆಗೂ ಎನ್ಕ್ವೈರಿ ಮಾಡಿಸುವಂಥ ಹೆಜ್ಜೆ ಇಡ್ತಾ ಇದ್ದಾರೆ. ಇದು ಒಳ್ಳೆಯ ಹೆಜ್ಜೆನ. ಯಾಕಂತಂದ್ರೆ ಯಾರು ನಿಜವಾಗಿಯೂ ಅದರ ಅರ್ಹರಿದ್ದಾರೆ ಅವ್ರಿಗೆ ಹೋಗಲ್ಲ ದುಡ್ಡು, ಆದರೆ ಅನರ್ಹರಿಗೆ ಇದು ಹೋಗುವಂಥದ್ದು ಆಗಬಾರ್ದು ಅನ್ನುವಂಥದ್ದು ಯಾರಾದರೂ ಹೇಳುವಂಥ ವಿಷಯ. ಏನೂ ಇರಲಿ, ಇಲ್ಲಿ ಮಾತ್ರ 225 ಕೋಟಿ ರೂಪಾಯಿ ಅದು ಅವ್ರು ಯಾರು ಹೊಡೆದ್ರು ಅನ್ನೋದು ಇಲ್ಲಿ ಒಂದು ನಾವು ಗಮನಿಸಬೇಕಾಗಿದ್ದು ಏನಪ್ಪ ಅಂದ್ರೆ ಈ ವ್ಯವಹಾರ ನಡೆದಂಗೆ ಸರ್ಕಾರ ತಡಿಬೇಕಾಗಿತ್ತು. ಸರ್ಕಾರ ಅದಕ್ಕೆ ರಿಸ್ಟ್ರಿಕ್ಷನ್ ಹಾಕಬೇಕಾಗಿತ್ತು. ಇಷ್ಟು ದೊಡ್ಡ ಪ್ರಮಾಣದ ಸಣ್ಣದಲ್ಲ, 225 ಕೋಟಿ ಅಂದರೆ ಸಣ್ಣ ಅಮೌಂಟ್ ಅಲ್ಲ. ಇದೆಲ್ಲ ಹೋಗೋದನ್ನು ಗುರ್ತಾ ಹಿಡಿದ ಅಧಿಕಾರಶಾಹಿ ಜನ ಅದರ ಬಗ್ಗೆ ಇನ್ನಷ್ಟು ಎನ್ಕ್ವೈರಿ ಕೊಡಬೇಕಾಗಿತ್ತು ಅನ್ನುವಂಥದ್ದು ಈ ಅಧಿಕಾರಶಾಹಿ ಪ್ಲಸ್ ರಾಜಕಾರಣಿಗಳು ಸಹಿತ. ಯಾಕಂದ್ರೆ ಕೆಲವೊಮ್ಮೆ ಅನರ್ಹರಿಗೆ ಸಹಿತ ರಾಜಕಾರಣಿಗಳು ಸಪೋರ್ಟ್ ಮಾಡಿ ಇವ್ರು ಕೊಡಪ್ಪ ಅನ್ನುವಂಥದ್ದು ಬೇಡ, ಸ್ವತಃ ಅವ್ರ ಹೆಸರಲ್ಲಿ ಹೊಡ್ಕೊಂಡಿದ್ದಾರೇನೋ ಅನ್ನುವಂಥ ಭಾವ ಬರುವಂಥ ಸ್ಥಿತಿಗಳು ಇದ್ದಾವೆ. ಒಟ್ಟಾರೆಯಾಗಿ ಈ ಘಟನೆಯಿಂದಾಗೆ ಇಲ್ಲೇ ಕಾಂಗ್ರೆಸ್ ಇದ್ದು ಇವತ್ತೊಂದು ಮತ್ತೊಂದು ಪ್ರಶ್ನೆ ಎದುರಿಸಬೇಕು ಅಂತ ಪ್ರಸಂಗ ಬಂದದ. ಗೃಹಲಕ್ಷ್ಮಿಯಲ್ಲಿ ಅವು ವ್ಯವಹಾರ ಆಗಿದ್ದನ್ನು ಇಲ್ಲಿವರೆಗೆ ನೀವು ಎನ್ಕ್ವೈರಿ ಯಾಕೆ ಮಾಡಲಿಲ್ಲ ಅನ್ನುವಂಥದ್ದು ಮೋಸ್ಟ್ಲಿ ಮಾಡ್ಬೋದು ಈಗ. ಯಾಕಂತಂದ್ರೆ ಈಗಂತ CAG ರಿಪೋರ್ಟ್ ಹೊರಗೆ ಬಂದದ. CAG ರಿಪೋರ್ಟ್ ಬಗ್ಗೆ ಎಲ್ಲ ವಿವರ ಗೊತ್ತು ಅದ CM ಅವ್ರಿಗೆ. ಅದೇ ಕಾಲಕ್ಕೆ CM ಅವ್ರಿಗೆ ಹೊಸದಾಗಿರೋದ್ರಿಂದ ಮತ್ತು ಇಂಥ ಕಳಂಕಗಳು ಬರದಂಗೆ ಮಾಡಬೇಕಾಗಿತ್ತು. ಮಾನವ ತನಿಖಾ ಸಂಸ್ಥೆಗೆ ಈ ತನಿಖೆ ಮಾಡೋದು ಕೊಟ್ಟ, ಅದರಿಂದ ಕೈ ತೊಳ್ಕೊಳ್ಳುವಂಥದ್ದು ಮೊದಲು ರಿಸಲ್ಟ್ ಬರಬೇಕದು. ಇವು ಹೆಂಗೆ
ಯೋಗಿ ಆದಿತ್ಯನಾಥ್ ಏನೋ ಒಂದು ಹೇಳಿಬಿಟ್ರು, ಆದರೆ ಇವತ್ತು ರಿಸಲ್ಟ್ ಕೊಡೋದು ಪ್ರಸಂಗ ಬಂದುಬಿಟ್ಟದ ಅವ್ರಿಗೆ ರಾಮನ ಹಣದ ಬದಲಾಗಿ. ಹಂಗಿಲ್ಲ ಅಂಥ ಪ್ರಸಂಗ ಬರಲಾರ್ದ ಸ್ವತಃ ಒಬ್ಬ ನ್ಯಾಯಾಧೀಶನು ನ್ಯಾಯಾಂಗದ ಒಬ್ಬ ವ್ಯಕ್ತಿಯನ್ನು ನೇಮಿಸಿ ಈ ನ್ಯಾಯಾಂಗ ಮೂಲಕ ಇದನ್ನು ಎನ್ಕ್ವೈರಿ ಮಾಡುವಂಥದ್ದು ಮಾಡಿದರೆ ಭಾಳ ಯೋಗ್ಯ ಅನ್ನುವಂಥ ಮಾತು. ಯಾಕಂದ್ರೆ ಈ ಫಲಾನುಭವಿಗಳ ಅರ್ಹತೆ ಏನು ಎಂತು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಆ ಹೆಣ್ಣುಮಕ್ಕಳು ಪ್ರತಿ ಕುಟುಂಬದ ಹಿರಿಯರಿಗೆ ಮತ್ತು ವಿಶೇಷವಾಗಿ ಈ IT ಅಥವಾ ಮತ್ತೇನು ತುಂಬಲಾರಂತ ಅಂದ್ರೆ ಈ ಶ್ರೀಮಂತರು ಹೋಗಿ ಮುಟ್ಟಬಾರದು ಅನ್ನೋಂಥ ದೃಷ್ಟಿ ಇಟ್ಕೊಂಡು ಇದು ಮಾಡಿದ್ದೆ. ಅದು ವಿಶೇಷವಾಗಿ ಇಲ್ಲಿ ಇನ್ನೂ ತಿಳಿಸಿ ಹೇಳ್ಬೇಕಾಗಿದ್ದಪ್ಪ ಅಂತಂದ್ರೆ BPL ಕಾರ್ಡ್ದಾರರಿಗೆ ವಿಶೇಷ ಸವಲತ್ತು ಸಿಗಬೇಕಾಗಿದೆ. ಯಾಕಂದ್ರೆ ಅವ್ರಿಗೆ ಭಾಳ ಅವಶ್ಯಕ ಇದೆ ದುಡ್ಡಿಂದು ಅವ್ರ ಬದುಕಿಗೆ. ಯಾಕಂದರೆ ಇವತ್ತು ಏರು ಮಾರ್ಕೆಟದಲ್ಲಿ ಇದು ಒಳ್ಳೆಯ ಸ್ಕೀಮ್ ಇದು, ಇದರಲ್ಲಂತೂ ಎಲ್ಲ ಅಭಿಪ್ರಾಯ ಇಲ್ಲ. ಯಾಕಂದ್ರೆ ಉದ್ಯೋಗ ಕೊಡಲಾರ ಸ್ಥಿತಿಯಲ್ಲಿ ನಾವಿದ್ದೀವಿ. ಯಾವುದೇ ಸರ್ಕಾರದ್ದು ಆತಿ ಇಂಡಿಯಾದಲ್ಲೇ ಉದ್ಯೋಗ ಸೃಷ್ಟಿ ಮಾಡೋ ಸ್ಥಿತಿ ಒಳಗೆ ಕಾಂಗ್ರೆಸ್ಸು ಇಲ್ಲ, BJPನೂ ಇಲ್ಲ. ಅವ್ರು ಏನಪ್ಪ ಅಂದ್ರೆ ಇದ್ದಿದ್ರೊಳಗೆ ಬರೋ ಟ್ಯಾಕ್ಸ್ ಒಳಗೆ ಒಂದಿಷ್ಟು ಕೊಟ್ಟು ಸಮಾಧಾನ ಮಾಡುವಂಥದ್ದು. ಇದರಿಂದಾಗಿ ಇವತ್ತು ಉದ್ಯೋಗ ಸೃಷ್ಟಿ ಇಲ್ಲದಕ್ಕಾಗಿ ಇಂಥ ಗ್ಯಾರಂಟಿಗಳನ್ನು ಕೊಡುವಂಥ ಅನಿವಾರ್ಯತೆಗಳು ನಿರ್ಮಾಣ ಆಗಿಬಿಟ್ಟಿದ್ದಾವೆ. ನಾವು ನಮ್ಮ ವ್ಯವಸ್ಥೆಯನ್ನು ತಯಾರು ಮಾಡ್ಕೊಂಡಿವಿ. ಅದು ಕಾರಣೀಕರ್ತರು ನಾವು, ನಮ್ಮ ರಾಜಕಾರಣಿಗಳು, ನಮ್ಮ ಲೀಡರ್ಗಳು, ಇವರೇ ಕಾರಣ. ಅದರ ಬದಲಾಗಿ ಪ್ರತಿಯೊಬ್ಬರಿಗೂ ಉದ್ಯೋಗ ಕೊಡಿಸುವಂಥ ಕೆಲಸ ಮಾಡಿ ಪ್ರತಿಯೊಬ್ಬರು ಪ್ರತಿ ತಿಂಗಳು 10-20 ಸಾವಿರ ಗಳಿಸುವಂಥ ಒಂದು ವ್ಯವಸ್ಥೆ ಮಾಡಿದರೆ ಇದನ್ನು ನಿರ್ಮಾಣ ಮಾಡೋ ಪ್ರಸಂಗ ಬರ್ತಿರಲಿಲ್ಲ, ಗ್ಯಾರಂಟಿಗಳು ಪ್ರಸಂಗ ಬರ್ತಿರಲಿಲ್ಲ. ಆದರೆ ಇದನ್ನು ಇಲ್ಲಿವರೆಗೆ ಮಾಡಲಿಲ್ಲ. ಸ್ವತಂತ್ರ ಸಿಕ್ಕ ಇಲ್ಲಿವರೆಗೆ ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸ ಮಾಡಲಾರದ ಇಂಥ ಸ್ಕೀಮ್ಗಳನ್ನು ಮ್ಯಾನಿಫೆಸ್ಟೋದಾಗ ಹಾಕ್ಕೊಂಡು ನೀವು ಫ್ರೀ ಏನಪ್ಪ ಅಂತಂದ್ರೆ TV ಕೊಡ್ತೀವಿ, ಮತ್ತೇನೋ ಕೊಡ್ತೀವಿ, ಅಕ್ಕಿ ಕೊಡ್ತೀವಿ, ಮತ್ತೊಂದು ಹಣ ಕೊಡ್ತೀವಿ ಅನ್ನೋದು ಮಾತಾಡ್ತಾ ಹೇಗಾದ್ರೂ ಇಲೆಕ್ಷನ್ ಗೆಲ್ತಾ ಬಂದಿದ್ರ ಪರಿಣಾಮವಾಗಿ ಇವತ್ತು ಈ ಒಂದು ಗೃಹಲಕ್ಷ್ಮಿ ಹೆಸರು ಇಟ್ಕೊಂಡು ಪ್ರತಿ ಹೆಣ್ಮಕ್ಳು ಒಂದು 2-2 ಸಾವಿರ ಅಂದರೆ ಪ್ರತಿ ಹೆಣ್ಮಕ್ಳು ಅಂದರೆ ಪ್ರತಿ ಕುಟುಂಬದ ಮುಖ್ಯಸ್ಥರು, ಅದರಲ್ಲೂ ಈ ಒಂದು BPL ಕಾರ್ಡ್ ಹೊಂದಿದವರಿಗೆ ಅನ್ನುವಂಥ ನೆಲೆಯಲ್ಲಿ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣೀಕರ್ತರು ಅವರ ಮತ್ತು ಅದರಲ್ಲಿ ದುಡ್ಡು ಹೊಡೆಯುವಂಥದ್ದು ಈ ನಡೆದಂತೆ ಈಗ ಆರೋಪ ಅದ CAG ಅವ್ರದ್ದು. ಆ CAG ಆರೋಪ ಪ್ಲಸ್ ಇನ್ನೊಂದು ಹೇಳ್ತಿಲ್ಲ ನಿಮಗೆ 5,000 ಕೋಟಿ, ಒಂದಲ್ಲ ಎರಡಲ್ಲ 5,000 ಕೋಟಿ ರೂಪಾಯಿ ಎಲ್ಲಿ ಹೋದು ಅನ್ನುವಂಥದ್ದನ್ನು ಅದನ್ನು ಸಹಿತ ಇವತ್ತು ಜನರ ಮುಂದೆ ಇಡುವಂಥ ಕೆಲಸ ನಮ್ಮ DK ಶಿವಕುಮಾರ್ ಅವ್ರದ್ದಾಗ್ಯದ. ಯಾಕಂದರೆ ಇವತ್ತು ಅವರು ಅಧಿಕಾರದಲ್ಲಿದ್ದಾರೆ. ಅದೆಲ್ಲ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲೇ ಅದರಲ್ಲೂ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಸಮಾಜ ಕಲ್ಯಾಣ ಇಲಾಖೆ ಮಿನಿಸ್ಟರ್ ಇದ್ದಾಗಂಥ ಘಟನೆ 2 ತಿಂಗಳ ದುಡ್ಡು ಎಲ್ಲಿ ಹೋಯಿತು ಅನ್ನುವಂಥದ್ದು ಈಗೆಲ್ಲ ಅದನ್ನು ಪ್ರಶ್ನೆಗಳು ಸಾಕಷ್ಟು ಕೇಳಾಗ್ಯದ. ಇಲ್ಲಿವರೆಗೆ ಅದು ಉತ್ತರ ಸಿಕ್ಕಿಲ್ಲ, ಅದಕ್ಕೂ ಉತ್ತರ ಸಿಗಬೇಕಾಗ್ಯದ. ಈಗ CAG ಅವ್ರು ಕೇಳಿದಂಥ 225 ಕೋಟಿ ಅಕ್ರಮವಾಗಿ ಯಾರಿಗೆ ಹಂಚಿದ್ರೆ ಎಲ್ಲಿ ತೆಗೆದು ಅದು ಮತ್ತೆ ಬರುವಂಥ ವ್ಯವಸ್ಥೆ ಮಾಡಿರಿ ಅನ್ನೋದು ಅವರು ಒತ್ತಾಸೆ. ಇದೆಲ್ಲ ಯಾಕೆ ಇವತ್ತು ಚರ್ಚೆಗೆ ತೊಗೊಳ್ಬೇಕಾಯ್ತಪ್ಪ ಅಂತಂದ್ರೆ ಭ್ರಷ್ಟಾಚಾರ ಎಲ್ಲೇ ನಡೆದ್ರು ಯಾವುದೇ ರೂಪದಲ್ಲಿ ನಡೆದ್ರು ಸಹಿತ ಅದ್ರ ಬಗ್ಗೆ ಜನರಿಗೆ ತಿಳುವಳಿಕೆ ಬರಲಿ ಅನ್ನೋ ದೃಷ್ಟಿಕೋನದಿಂದ, ಜೊತೆಗೆ ಇಲ್ಲೂ ಸಹಿತ ಬಡವರ ಹಕ್ಕನ್ನು ಅನ್ನವನ್ನು ಕಸುವಂಥ ಕೆಲಸಗಳು ಇಲ್ಲಿ ನಡೆದಿದ್ದರಿಂದಾಗೆ ಅದ್ರ ಬಗ್ಗೆ ನಿಮ್ಮೊಂದಿಗೆ ಮಾತಾಡಬೇಕನ್ನಿಸ್ತು. ಬಟ್ ಈ ಒಂದು 225 ಕೋಟಿ ಅಕ್ರಮದ ಇವತ್ತು ಅದು ಯಾರು ಏನು ಅಂತ ಹುಡುಕಿ ತೆಗೆಯುವಂಥ ಕೆಲಸವನ್ನು CM DK ಶಿವಕುಮಾರ್ ಅವರು ಮಾಡಬಹುದು ಅನ್ನುವಂಥದ್ದು, ಮಾಡಲಿ ಅನ್ನುವಂಥ ಒತ್ತಡ ಇಲ್ಲ. ಏನೂ ಇರಲಿ, ಈ ಗೃಹಲಕ್ಷ್ಮರಿಗೆ ಏನು ಗ್ಯಾರಂಟಿ ಕೊಟ್ಟದಲ್ಲ ಅದು ಯೋಗ್ಯದ. ಆದ್ರೆ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಏನಾದರೂ ಸಾಧ್ಯದನ ನಮ್ಮ DK ಶಿವಕುಮಾರ್ ಅವರು ಸರ್ಕಾರದಲ್ಲೇ ಅನ್ನೋದು ಮತ್ತೊಂದು ಪ್ರಶ್ನೆ. ಆ ಪ್ರಶ್ನೆಗೆ ಅವರು ಉತ್ತರ ಹುಡುಕಲಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಹೇಳಿ ಸಿದ್ದರಾಮಯ್ಯ ಸತ್ಯದ ಕೈ ನೋಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇಳಿ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ E. ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.